ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ದಿವಸ KCET 2025 ಕಾಲೇಜ್ ಪ್ರೆಡಿಕ್ಟರನ್ನು ನೋಡೋಣ. ಅಂದರೆ KCET 2025 ರ್ಯಾಂಕ್ಗೆ ಯಾವ ಕಾಲೇಜು ಸಿಗಬಹುದು ಅನ್ನೋದು ವಿಚಾರದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಈಗ KCET 2025 ರಿಸಲ್ಟ್ಸ್ ಬಂದಿದೆ. ಯಾರೆಲ್ಲ ಎಫರ್ಟನ್ನು ಹಾಕಿ ಕಷ್ಟಪಟ್ಟು ಓದಿ ಒಳ್ಳೆ ರ್ಯಾಂಕನ್ನು ತೊಗೊಂಡಿದ್ದೀರಾ, ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಿರ್ತೀನಿ. ಓಕೆ, ಈಗ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನನ್ನ ರ್ಯಾಂಕ್ಗೆ ಯಾವ ಕಾಲೇಜ್ ಸಿಗ್ಬೋದು ಅನ್ನೋಂಥ ಯೋಚನೆ ನಿಮಗೆ ಓಡ್ತಾ ಇರುತ್ತೆ ಮೈಂಡಲ್ಲಿ ಈಗ. ಸೊ ಆ ಥರ ಈಗ ನಾವು ಯಾವ ಕಾಲೇಜ್ ಸಿಗಬಹುದು ನಿಮ್ಮ ರ್ಯಾಂಕ್ಗೆ, ಪರ್ಟಿಕ್ಯುಲರ್ ರ್ಯಾಂಕ್ಗೆ, ಸೊ ಅನ್ನೋದನ್ನು ನಾವು ಡಿಸ್ಕಷನ್ ಮಾಡಬೇಕು ಅಂತಂದರೆ ಈಗ ತುಂಬ ರ್ಯಾಂಕ್ಸ್ ಇರುತ್ತೆ. ರ್ಯಾಂಕ್ 1ಇಂದ ಹಿಡಿದು 1 ಲ್ಯಾಕ್ 1.5 ಲ್ಯಾಕ್ಸ್ವರೆಗೂ ಇರುತ್ತೆ. ಸೊ ಪ್ರತಿಯೊಂದು ರ್ಯಾಂಕ್ಗೂ ಕಾಲೇಜನ್ನು ಲಿಸ್ಟ್ ಮಾಡುವಂಥದ್ದು ಅಷ್ಟು ಈಸಿ ಅಲ್ಲ, ಮತ್ತು ತುಂಬ ಬ್ರ್ಯಾಂಚಸ್ ಇದೆ ನಿಮಗೆ ಇಂಜಿನಿಯರಿಂಗಲ್ಲಿ. ಸೊ ಈಗ ನಮಗೆ ಮೇಜರಾಗಿ ಏನಪ್ಪ ಅಂತಂದರೆ, ನೀವು ನನಗೆ ಈ ಡೀಟೇಲ್ಸನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ನಾನು ನಿಮಗೆ ಕಂಪ್ಲೀಟಾಗಿ ನಿಮಗೆ ಯಾವ ಕಾಲೇಜು ಸಿಗಬಹುದು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಯಾವ ಡೀಟೇಲ್ಸನ್ನು ನೀವು ನನಗೆ ಕಳಿಸ್ಬೇಕು ಕಾಮೆಂಟ್ ಬಾಕ್ಸಲ್ಲಿ ಅಂತಂದರೆ, ರ್ಯಾಂಕನ್ನು ಕಳಿಸ್ಬೇಕು. ನಿಮ್ಮ ರ್ಯಾಂಕ್ CET ರ್ಯಾಂಕ್ ಏನು ಬಂದಿರುತ್ತೆ ಆ ರ್ಯಾಂಕನ್ನು, ಮತ್ತು ಕ್ಯಾಟಗರಿ ನಿಮ್ಮದು ಯಾವ ಕ್ಯಾಟಗರಿ ಬರುತ್ತೆ, ಲೈಕ್ 1A 2A 3A 3B ಯಾವ ಕ್ಯಾಟಗರಿ ಬರುತ್ತೆ, ನಿಮ್ಮ ಕ್ಯಾಸ್ಟ್ ಕ್ಯಾಟಗರಿ, ಅದನ್ನು ನೀವು ಮೆನ್ಷನ್ ಮಾಡಬೇಕಾಗತ್ತೆ. ರಿಸರ್ವೇಷನ್ ಅಂದರೆ ನಿಮ್ಗೆ ಯಾವುದಾದ್ರು ಎಕ್ಸ್ಟ್ರಾ ರಿಸರ್ವೇಷನ್ ಇದೆಯಾ, ಲೈಕ್ ರೂರಲ್ ಇದೆಯಾ, ಅರ್ಬನ್ ಇದೆಯಾ, ಅಥವಾ ನಿಮಗೆ ಕನ್ನಡ ಮೀಡಿಯಮ್ ಇದೆಯಾ, ಅಥವಾ ಇನ್ಯಾವುದಾದ್ರು ಬೇರೆ ರಿಸರ್ವೇಷನ್ಗಳಿದೆಯಾ ನಿಮಗೆ, ಅಥವಾ ಹೈದರಾಬಾದ್ ಕರ್ನಾಟಕ ಇದೆಯಾ. ಸೊ ಈ ಥರದ ರಿಸರ್ವೇಷನ್ಗಳು ಯಾವುದಾದ್ರೂ ಇದೆಯಾ ಅನ್ನೋದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಮತ್ತು ರಿಕ್ವೈರ್ಡ್ ಬ್ರ್ಯಾಂಚ್ ಅಂದರೆ ನೀವು ಈಗ ಇಂಜಿನಿಯರಿಂಗಲ್ಲಿ ಯಾವ ಬ್ರ್ಯಾಂಚನ್ನು ತೆಗೆದುಕೊಳ್ಳೋಕೆ ಹೋಗ್ತಿದ್ದೀರಾ, CS ಬ್ರ್ಯಾಂಚ್ ತೊಗೊಳಕ್ಕೆ ಹೋಗ್ತಿದ್ದೀರಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತೊಗೊಳಕ್ಕೆ ಹೋಗ್ತಿದ್ದೀರಾ, ಸಿವಿಲ್ ತೊಗೊಳಕ್ಕೆ ಹೋಗ್ತಿದ್ದೀರಾ, ಮೆಕ್ಯಾನಿಕಲ್ಲ, ಸೊ ಯಾವ ಥರ ನೀವು ಬ್ರ್ಯಾಂಚನ್ನು ತೊಗೊಳಕ್ಕೆ ಹೋಗ್ತಿದ್ದೀರಾ. ಸೊ ಇಷ್ಟೆಲ್ಲ ಡೀಟೇಲ್ಸನ್ನು ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ನಾನು ನಿಮಗೆ ಸಿಗಬಹುದಾದಂತಹ ಅಪ್ರಾಕ್ಸಿಮೇಟ್ ಕಾಲೇಜಸನ್ನು ನಾನು ನಿಮಗೆ ಕಳಿಸ್ಕೊಡ್ತೀನಿ. ಸೊ ಇದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಮತ್ತು ತುಂಬ ಎಫರ್ಟು ಬೇಕಾಗುತ್ತೆ ಇದನ್ನು ನಿಮಗೆ ಯಾವ ಯಾವ ಕಾಲೇಜ್ ಸಿಗುತ್ತೆ ಅಂತ. ಕೆಲವರು ಇದಕ್ಕಂತಲೇ ನೀವು ದುಡ್ಡು ಪೇ ಮಾಡಬೇಕಾಗತ್ತೆ. ನೀವು ಆ್ಯಕ್ಚುಲಿ ಕೆಲವರು ಏನು ಮಾಡ್ತಾರೆ, 500 ರೂಪೀಸ್ ಕೊಡಿ, 1000 ರೂಪೀಸ್ ಕೊಡಿ, ನಾನು ನಿಮಗೆ ಯಾವ ಕಾಲೇಜ್ ಸಿಗಬಹುದು ಅನ್ನೋದನ್ನು ಪ್ರೆಡಿಕ್ಷನ್ ಹೇಳೋದಕ್ಕೆ ನಿಮಗೆ ದುಡ್ಡು ತೊಗೊಳ್ತಾರೆ. ಬಟ್ ನಾನು ಇಲ್ಲಿ ಯಾವುದೇ ಅಮೌಂಟನ್ನು ಚಾರ್ಜ್ ಮಾಡ್ತಿಲ್ಲ. ಸೊ ನಾನು ಇಲ್ಲಿ ನಿಮಗೆ ಫ್ರೀಯಾಗಿ ಯಾವ ಕಾಲೇಜ್ ಸಿಗಬಹುದು ಅಂತ ಹೇಳ್ತಿರ್ತೀನಿ. ಸೊ ಅದಕ್ಕೆ ದಯವಿಟ್ಟು ನನಗೆ ಫೀಸ್ ಅಂತಂತಂದರೆ ಏನಪ್ಪ ಅಂತಂದರೆ, ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡೋದೇ ನನ್ನ ಫೀಸ್ ಆ್ಯಕ್ಚುಲಿ. ಸೊ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಅದೇ ಥರ ನನ್ನ ವಿಡಿಯೋನ ಲೈಕ್ ಮಾಡಿ. ನಾನು ಈಗೇನು ಡೀಟೇಲ್ಸ್ ಹೇಳಿರ್ತೀನಿ ನಿಮಗೆ, ಈ ಡೀಟೇಲ್ಸ್ನೆಲ್ಲ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಾನು ನಿಮಗೆ ಯಾವ ಕಾಲೇಜು ಸಿಗಬಹುದು ನಿಮ್ಮ ಬ್ರ್ಯಾಂಚ್ಗೆ, ನಿಮ್ಮ ರ್ಯಾಂಕ್ ಮತ್ತು ಯಾವ ರಿಕ್ವೈರ್ಡ್ ಬ್ರ್ಯಾಂಚ್ ಇದೆ ನಿಮ್ಮದು, ಆ ಬ್ರ್ಯಾಂಚಿಗೆ ಯಾವ ಕಾಲೇಜ್ ಸಿಗಬಹುದು ಅನ್ನೋದನ್ನು ನಾನು ಹೇಳ್ತೀನಿ. ಸೊ ಥ್ಯಾಂಕ್ ಯು ಆಲ್.